ಆತ್ಮೀಯರೇ, ಡಾಕ್ಟರ್ಸ್ ಡೈರಿ ವೈದ್ಯ ಲೋಕದೊಳಗೊಂದು ಸುತ್ತಾಟ. ನಾವು ನೀವೆಲ್ಲ ಆರೋಗ್ಯವಾಗಿರಲಿಕ್ಕೆ ಕಾರಣ ನಮ್ಮ ಕಣ್ಮುಂದಿನ ದೇವರುಗಳು ಅನಿಸ್ಕೊಂಡಿರ್ತಕ್ಕಂಥ ವೈದ್ಯರು, ಡಾಕ್ಟರ್ಸ್. ಅಂಥ ಡಾಕ್ಟರ್ಸರ ಅನುಭವ, ಬದುಕಿನ ಕಥನವನ್ನು ಕೇಳಿ ಸ್ಫೂರ್ತಿಗೊಳ್ಳಲು ಆರಂಭಿಸಿರುವಂಥದ್ದು ಡಾಕ್ಟರ್ಸ್ ಡೈರಿ. ಈಗಾಗಲೇ ಮೊದಲನೇ ವರ್ಷನಲ್ಲಿ ಬಂದಿದೆ. ಈಗ ಮತ್ತೊಮ್ಮೆ ಪುನಃ ಪ್ರಾರಂಭಿಸ್ತಾ ಇದ್ದೇವೆ ಡಾಕ್ಟರ್ಸ್ ಡೈರಿ. ನೀವೆಲ್ಲ ನಿರೀಕ್ಷಿಸಿ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ಗುಂಡೂರು ಪವನ್ ಕುಮಾರ್. ಇವತ್ತು ಡಾಕ್ಟರ್ಸ್ ಡೈರಿ ಸಂಚಿಕೆಯಲ್ಲಿ ಒಬ್ಬ ಹೊಸ ಹಿರಿಯ ವೈದ್ಯರ ಪರಿಚಯ, ಅವರ ಅನುಭವವನ್ನು ಕೇಳುವಂಥ ಒಂದು ಸದಾವಕಾಶ. ಡಾಕ್ಟರ್ ಮಾಣಿಕಪ್ಪ ಗಂಗಾವತಿಯ ಅತ್ಯಂತ ಹಿರಿಯ ಅನುಭವಿ ವೈದ್ಯರು, ಬಡವರ ಡಾಕ್ಟರ್ ಅಂತಲೇ ಪ್ರಸಿದ್ಧಿ, ಜನಸಾಮಾನ್ಯರ ಪ್ರೀತಿಯ ಡಾಕ್ಟರು ಕೂಡ ಡಾಕ್ಟರ್ ಮಾಣಿಕಪ್ಪ ಸರ್. ಅವರ ಒಂದು ಬದುಕಿನ ಯಾನದ ಕಥೆಯನ್ನು ನಾವೆಲ್ಲರೂ ಇವತ್ತು ಕೇಳೋಣ. ಡಾಕ್ಟರ್ಸ್ ಡೈರಿಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಡಾಕ್ಟರ್ ಮಾಣಿಕಪ್ಪ ಸರ್ ಅವರೊಂದಿಗೆ ಇವತ್ತಿನ ಈ ಸಂದರ್ಶನ ಪ್ರಾರಂಭವಾಗಲಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಮೂಲತಃ ಗುಲ್ಬರ್ಗಾ ಭಾಗದವರು. ಗಂಗಾವತಿಗೆ ಬರಲಿಕ್ಕೆ ಏನು ಕಾರಣ? ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಗುಲ್ಬರ್ಗಾ ಪರಿಸರದಲ್ಲಿ ಆಗಿರ್ತಕ್ಕಂಥದ್ದು. ಈ ಗಂಗಾವತಿಯಲ್ಲಿ ನಮ್ಮ ಬ್ರದರ್ ಶಾಪ್ ಇರೋದ್ರಿಂದ, ಮತ್ತೆ ಗಂಗಾವತಿ ಮನೋಹರ್ ಶೆಟ್ಟಿ ಇವರು ನಮ್ಮ ರಿಲೇಷನ್ ಸಂಬಂಧಿಕರು ಇರೋದ್ರಿಂದ ನಾವು ನಮ್ಮ ಇಲ್ಲಿ ಒಂದು ಸೆಲೆಕ್ಟ್ ಮಾಡಿ ಬಂದೆವು. ನಿಮ್ಮದು ವಿದ್ಯಾಭ್ಯಾಸ ಎಲ್ಲಿ? ನಾನು ಆ್ಯಕ್ಚುಲಿ 1ರಿಂದ 6ನೇವರೆಗೆ ನಮ್ಮ ಸ್ವಂತ ಊರಾದ ಅರಣಕಲ್ನಲ್ಲಿ ಆಯಿತು. ಮುಂದೆ ಶಾಲೆ ಇರುವುದಿಲ್ಲ, ಆದ ಕಾರಣ ನಾನು ಕೊಪ್ಪಳದಲ್ಲಿ 7ನೇದಿಂದ 10ನೇವರೆಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೆ. ಕೊಪ್ಪಳ. ಸರ್. ಆಮೇಲೆ ಕಾಲೇಜು ರಾಯಚೂರಿನಲ್ಲಿ LVD ಕಾಲೇಜಿನಲ್ಲಿ PUC ಒಂದೇ ವರ್ಷ ಇತ್ತು. ಅದೇ ಲಾಸ್ಟ್ ಬ್ಯಾಚ್ ನಮ್ಮದೇ. 1 ವರ್ಷ ಅಷ್ಟೇ, ಒಂದೇ ವರ್ಷ ಇತ್ತು ಹಾಗೆ. ಆಮೇಲೆ BSc 1 ಕಲಿತು. ಆಮೇಲೆ ನಮ್ಮ ತಂದೆಯವರ ಆಸೆಯಂತೆ ನಾನು ಮೆಡಿಕಲಿಗೆ ಹೋಗ್ಬೇಕಂತ ಅವರು ಇಷ್ಟಪಟ್ಟರು. ಅವರಿಗೆ ಪ್ರೇರಣೆ ಆಗಿದ್ರೆ ನಮ್ಮ ಒಬ್ಬರ ಶಿಕ್ಷಕರು ಗುರುಶಾಂತಪ್ಪ ಅಂತ, ಅವರು ನಮ್ಮ ತಂದೆಯವ್ರಿಗೆ ಇಲ್ರಿ ನಿಮ್ಮ ಮಗನಿಗೆ ಡಾಕ್ಟರ್ ಮಾಡ್ರಿ ಅಂತ ಹೇಳಿದ್ರು. ಸೊ ಅವರು ನಮ್ಮ ತಂದೆಯವರು ಏನಾದ್ರು, ಬ್ಯಾಡ್ರಿ ಸರ್, ಅವರು ಡಾಕ್ಟರ್ ಅಂದ್ರೆ ಎಲ್ಲ ಕೆಲಸ ಮಾಡಬೇಕು ಏನಾದ್ರು ಎಲ್ಲ ಇದು ಮಾಡ್ಬೇಕಂತ ಬ್ಯಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ಇಲ್ರಿ, ಅದು ಭಾಳ ಒಳ್ಳೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಹಾಗಾಗಿ ನೀವು ಡಾಕ್ಟ್ರೇ ಕಲಿಸಿರಿ ಅಂತ ಹೇಳಿದ್ರು. ಅವ್ರ ಇಚ್ಛಂತೆ ನಮ್ಮ ತಂದೆಯವರು ಕೂಡ ನನಗೆ ಪ್ರೋತ್ಸಾಹ ಮಾಡಿದರು. ಆಗ ನಾನು BSc 1 ಇದ್ದಾಗ ನಮ್ಮ ಊರವರೇ EPMC ಸೆಕ್ರೆಟ್ರಿ ಇದ್ದರು, ನರಸಿಂಹರಾವ್ ಅಂತ. ಆ ನರಸಿಂಹರಾವ್ ಅವ್ರ ಪ್ರೇರಣೆಯಿಂದ ಅಲ್ಲಿ ಗುಲ್ಬರ್ಗಾ MR ಮೆಡಿಕಲ್ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಕ್ತು. ಮಹಾದೇವ ಪರಾಂಪರೆ ಮೆಡಿಕಲ್ ಕಾಲೇಜಿನಲ್ಲಿ ನನಗೆ ಮೆಡಿಕಲ್ ಸೀಟ್ ಒದಗಿತು. ಆವಾಗ ನಾನು BSc 1 ಮುಗಿದ ನಂತರ ಅದೇ ಅವಾಗ PPC ಅಂತಿತ್ತು. ಆ BSc 1 ಮಾಡಿದ್ರೆ PPC ಹೋಗಲಿಲ್ಲ. ಸೊ 1972ದಲ್ಲಿ ಮೆಡಿಕಲ್ ಜಾಯ್ನ್ ಆಗಿ ಅಲ್ಲಿ ಜಾಯ್ನ್ ಆಗಿ MBBS ಆದಮೇಲೆ MBBS ಆದಮೇಲೆ ನಾನು ಹೌಸ್ ಸರ್ಜನ್ ಮಾಡಬೇಕಾದ್ರೆ ಅಲ್ಲಿ ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ದೊಡ್ಡ ವ್ಯಾಪಾರಿ ಆಗಿದ್ದ ರಘೋಜಿ, ಶ್ರೀನಿವಾಸ ರಘೋಜಿ ಅಂತ, ಅವ್ರ ಮಗಳಿಗೆ ನನ್ನ ಮದುವೆ ಆಯಿತು. ಅದು ಅವರು, ನಾನು ಹೌಸ್ ಸರ್ಜನ್ ಮಾಡುವಾಗ ನಮ್ಮ ಗಂಗಾವತಿಯಲ್ಲಿರುವ ಡಾಕ್ಟರ್ ಚಂದ್ರಪ್ಪ ಅವರು ಅಲ್ಲಿ ಫಿಸಿಷಿಯನ್ ಆಗಿದ್ದರು. ಸೊ ಅವರು 78ನಲ್ಲಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದರು. ನಾನು ಮುಂದೆ 86ನೇ ಇಸ್ವಿ ಇಲ್ಲಿ ಗಂಗಾವತಿಗೆ ಬಂದಿದ್ದೆ. ಅದು ಮತ್ತು ನಾನು MBBS ಆದಮೇಲೆ ನಮ್ಮ ಮಾಮನವರ ರೆಕಮೆಂಡೇಶನ್ ಮೇಲೆ ದಾವಣಗೆರೆಯಲ್ಲಿ ಒಂದು 14 ತಿಂಗಳು ಪಿಡಿಯಾಟ್ರಿಕ್ಸ್ನಲ್ಲಿ ಸೀನಿಯರ್ ಹೌಸ್ ಸರ್ಜನ್ ಅಂತ ಮಾಡಿ ಪಿಡಿಯಾಟ್ರಿಕ್ಸಿಗೆ ಹೋಗ್ಬೇಕಂತ ವಿಚಾರ ಇತ್ತು. ಆವಾಗ ಸಿಗಲಿಲ್ಲ. ಮತ್ತು MD ಜನರಲ್ ಮೆಡಿಸಿನ್ಗೆ
ಸೀಟ್ ತಗೊಂಡು ಅಲ್ಲಿ ಗುಲ್ಬರ್ಗದಲ್ಲೇ ವ್ಯಾಸಂಗ ಆಯಿತು. ಗುಲ್ಬರ್ಗದಲ್ಲಿ ನಾನು MD ಜನರಲ್ ಮೆಡಿಸಿನ್ ಮಾಡಬೇಕಾದ್ರೆ ಪಿಡಿಯಾಟ್ರಿಕ್ಸ್ ಸರ್ಜನ್ ಮಾಡಿದ್ಕ ನಾನು ಬಾಂಬೆಯಲ್ಲಿ CPS ಅಂತ ಕಾಲೇಜ್ ಆಫ್ ಫಿಸಿಷಿಯನ್ ಆ್ಯಂಡ್ ಸರ್ಜನ್ಸ್ ಅಂತ ಆ ಕಾಲೇಜಿನಲ್ಲಿ ನಾನು DCH ಕೂಡ ಕಂಪ್ಲೀಟ್ ಮಾಡಿದ್ದೆ. ಸೊ MD ಮಾಡಿದ ನಂತರ ನಾವಲ್ಲಿ ಗುಲ್ಬರ್ಗದಲ್ಲಿ ಆಲ್ರೆಡಿ ಅಲ್ಲೇ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಭಾಳ ಸ್ಯಾಚುರೇಟೆಡ್ ಏರಿಯಾ ಅಂಥೇಳಿ ನಮ್ಮ ಧರ್ಮಪತ್ನಿಯವರು ಇಚ್ಛೆ ಅಂತೆ, ಮತ್ತು ನಮ್ಮಲ್ಲಿ ಇಲ್ಲಿ ರಿಲೇಷನ್ ಇರೋದ್ರಿಂದ ಗಂಗಾವತಿ ಬಂದು ಸೆಟ್ಲ್ ಆಗಿ ಮಾರ್ಚ್ 1986. ಸರ್, ನೀವು ಡಾಕ್ಟ್ರ್ ಮಾಡ್ಬೇಕಂತ ನಿಮ್ಮ ತಂದೆಯವರ ಆಸೆ ಈಡೇರಿಸಿದ್ರಿ. ಬಟ್ ಡಾಕ್ಟರ್ ಮಾಡಬೇಕಾದಾಗ ನಿಮಗೆ ಉದ್ದೇಶ ಏನಿತ್ತು? ಡಾಕ್ಟ್ರಿಗೆ ಓದ್ಬೇಕಂದಾಗ ಅಪ್ಪ ಹೇಳಿದ್ರು ಓದಿದ್ರಿ, ಬಟ್ ನೀವು ಓದ್ಬೇಕಾದ್ರೆ ನಿಮ್ಮದೇ ಆದ ಒಂದು ಗುರಿ ಇರ್ತದಲ್ಲ. ಅದೇ ಅವರು ನಮ್ಮ ಶಿಕ್ಷಕರು ಪುರುಷಾಂತಪ್ಪ ಮಾಸ್ಟರ್ ಹೇಳಿದ ಒಂದು ಡಾಕ್ಟರ್ದು ಮನುಕುಲಕ್ಕೆ ಒಂದು ಸೇವೆ ಮಾಡಿದಂತೆ ಆಗುತ್ತದೆ. ಯಾರು ತ್ರಾಸದಿಂದ ಇರ್ತಾರ ಅವರಿಗೊಂದು ಸೇವೆ ಕಲ್ಪಿಸಿದಂಗೆ ಆಗುತ್ತದೆ ಅಂತೇಳಿ ನನ್ನ ವಿಚಾರ ಬಂತು. ಆ ಪ್ರಕಾರ ಇಲ್ಲಿ ಬಂದು ಅವಾಗ ಕೂಡ ಇಲ್ಲಿ ಎಕ್ಸ್ರೇ ಕೂಡ ಬರೀ ಒಂದು 2 ಅಷ್ಟೇ ಇದ್ದು. ನಾನು ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸ್ರೇ ಅವಾಗ ಲ್ಯಾಬ್ರೇಟ್ರಿ ಎಲ್ಲ ನಾನೇ ಮಾಡ್ತೀನಿ. ಅವಾಗೆಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ನಮ್ಮ LG ರೋಡ್ ಗೌರಿಶಂಕರ್ ಅಂಗಡಿ ಪಕ್ಕಕ್ಕೆ ನಾನು ಒಂದು ಹಾಸ್ಪಿಟಲ್ ಮಾಡಿದ್ದೆ. ಅಲ್ಲಿ ಒಂದು 10 ವರ್ಷ ಇದ್ದು ತದನಂತರ 1997 ಇಲ್ಲಿ ಕೊಪ್ಪಳ ರೋಡ್ನಲ್ಲಿರೋಂಥ ಈಗ ಸದ್ಯ ಇದ್ದಂಥ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿ ಅವಾಗಲಿಂದ ಇಲ್ಲೇ ನೀವು ಈ ಕ್ಲಿನಿಕ್ ತೆಗೆದ್ಮೇಲೆ ಹಾಸ್ಪಿಟಲ್ ತೆಗೆದ ಮೇಲೆ ನಿಮಗೆ ನೀವು ಓದಬೇಕಾದಾಗಿದ್ದ ಆಸೆಗಳು, ಕನಸುಗಳು ಅಥವಾ ನೀವು ಅಂದ್ಕೊಂಡದ್ದು ಇಲ್ಲಿ ಆಸ್ಪತ್ರೆ ತೆಗೆದ ಮೇಲೆ ಆದ ಅನುಭವಗಳು, ವ್ಯತ್ಯಾಸಗಳೇನಾಗ ಅಂದರೆ ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಜನ ಅನ್ನೋದನ್ನು ಅನುಭವಕ್ಕೆ ಬಂತು, ಅಥವಾ ಇನ್ನಷ್ಟು ಹೆಚ್ಚಿನ ಸೇವೆ ಮಾಡ್ಬೇಕಂತ ಅನಿಸ್ತು? ನಮ್ಮ ಕಾಲದಲ್ಲಿ ಆ ಥರ ಏನಿರಲಿಲ್ಲ. ಎಲ್ಲ ಭಾಳ ಪೇಷಂಟ್ಸಿಗೆ ವೈದ್ಯರಂದರೆ ಒಂದು ವಿಶ್ವಾಸ ಇತ್ತು. ನಾನು ಒಳ್ಳೆಯ ಪೇಷಂಟ್ ಜೊತೆ ವಿಶ್ವಾಸದಿಂದ ನಾನು ಕೆಲಸ ಮಾಡಿದ್ದೇನೆ. ನಾನು ಎಲ್ಲ ಎಷ್ಟೋ ಜನರೇ ನನ್ನ ಹೆಸರು ಪ್ರಚಾರ ಆಗಿಬಿಟ್ಟಿದೆ. ಅವರು ಎಲ್ಲರಿಗೂ ನನ್ನ ಸೇವೆ ಮೆಚ್ಕೊಂಡಿದ್ದಾರೆ. ನೀವು ಸ್ವಲ್ಪ ಗ್ರಾಮೀಣ ಪ್ರದೇಶ ಜನರಿಗೆ ಭಾಳ ಪ್ರಿಯವಾದ ಡಾಕ್ಟರ್, ಹಳ್ಳಿ ಜನರಿಗೆಲ್ಲ ಭಾಳ ಇಷ್ಟವಾದ ಡಾಕ್ಟರ್. ಅಂದರೆ ಹಳ್ಳಿ ಜನರನ್ನು ಭಾಳ ಆತ್ಮೀಯವಾಗಿ ಮಾತಾಡಿ ಅವ್ರಿಗೆ ಏನು ರೋಗ ಇದೆ ಅದನ್ನು ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಬಹುಶಃ ಅಷ್ಟು ಜನಪ್ರಿಯ ಆದ್ರಿ ಅಂತ ನಾನು ಅನ್ಕೊಳ್ತೀನಿ ಸರ್. ನೀವು ಬಂದ ಮೇಲೆ ಇಲ್ಲಿ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ಕೊಡಬೇಕಾದ ಸಂದರ್ಭ ಬರ್ತದೆ. ಆಗ ನಿಮಗೆ ಮರೆಯಲಾಗದ ಅನುಭವಗಳು ಯಾವ್ಯಾವ? ಅಂದರೆ ಸ್ಟಾರ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಕೆಲವು ವಿಶಿಷ್ಟ ಅನುಭವ ಆಗ್ತದೆ, ಮರೆಯಲಾಗದಂಥ ಅನುಭವ. ಇವತ್ತರಿಗೂ ಅಂಥ ಅನುಭವಗಳು, ನೆನಪಿಡತಕ್ಕಂಥ ಅನುಭವಗಳು ಏನೇನು? ಆವಾಗಿನ ಕಾಲಕ್ಕೆ ಎಲ್ಲ ಡಾಕ್ಟರ್ಸು ಮನೆಗೆ ಕರೀಲಿಕ್ಕೆ ಬರ್ತಿದ್ರು. ಅದು ಮಧ್ಯರಾತ್ರಿಯಲ್ಲೇ ಹೋಗ್ಬೇಕಾಗ್ತಿತ್ತು. ಮತ್ತು ಇಲ್ಲಿ ಚಿಕ್ಕಬಣಕಲ್ ಆಮೇಲೆ ಇದು ಯಾವುದು ಬೂದುಗುಂಪ ಅಲ್ಲಿ ತನೂ ಹೋಗಿ ಪೇಷಂಟಿಗೆ ನೋಡಿ ಬಂದಿದ್ದೀನಿ. ನಾನು ನಮ್ಮ ಹುದ್ದೆಗೆ ಅದು ಪೇಷಂಟ್ಗಳು ನೋಡೋದು. ಹಾಗೆ ನಾನು ಭಾಳ ವರ್ಷದಿಂದ ಎಲ್ಲೇ ಆ ಕಡೆ ಹೋಗಲಾರ್ದೆ ನಮ್ಮ ಹಾಸ್ಪಿಟಲಲ್ಲೇ ಇದ್ದು ಎಲ್ಲರಿಗೆ ಸೇವೆ ಸಲ್ಲಿಸಿದ್ದೇನೆ. ನೀವು ಮರೆಯಲಾಗದ ಪೇಷಂಟ್ಸ್ ಯಾರಾದ್ರೂ ಇದ್ದಾರಾ? ಈಗ ಯಾವತ್ತೂ ಕಾಲದಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟಿರ್ತೀರಿ, ಈಗ ಅವ್ರು ಮತ್ತೊಮ್ಮೆ ನೆನಪು ಮಾಡ್ಕೊಂಡು ಯಾವಾಗಾದ್ರೂ ಬಂದು ಭೇಟಿ ಆಗ್ತಕ್ಕಂಥ ಪೇಷಂಟ್ಸ್ ಇರುತ್ತೆ? 20-25 ವರ್ಷದಿಂದ ಪೇಷಂಟ್ ಕೂಡ ಇಲ್ಲಿ ಬರ್ತಾರೆ. ಅವ್ರ ಮೊಮ್ಮಕ್ಕಳು ಕೂಡ ನಮ್ಮ ತಾತ ಇಲ್ಲೇ ಹೋಗಂತ ಹೇಳನ್ರಿ ಇಲ್ಲೇ ಹೋಗಂತ ಹೇಳನ್ರಿ ಅಂತ ಬರ್ತಾರೆ. ಒಂದು 10 ವರ್ಷ ಆದ್ರೆ ಇಲ್ರಿ ನಾನು 10 ವರ್ಷ ಕೆಳಗೆ ತೋರಿಸಿ ಹೋಗಿದ್ದೆ, ಅವಾಗಿನವ್ರಿಗೆ ಈಗ ಆರಾಮೇ ಇದ್ದೀನಿ, ಈಗ ಬಂದೀನಿ ನೋಡ್ರಿ ಅಂತ ಬರ್ತಾರೆ. ಅವರು ಪೇಷಂಟ್ಸು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಇವನ್ ಅವರು ಯಾರಾದ್ರೂ ಇಲ್ಲ, ಅವರು ಈಗ ಅವ್ರು ತೋರಿಸ್ಕೊಂಡು ಹೋಗಿ ಆರಾಮಾಗಿರಿ, ನನಗೆ ಮತ್ತೆ ಇಲ್ಲಿ ಹೋಗಂತ ಹೇಳಿ ಕಳ್ಸ್ಯಾರ್ರಿ ಅಂತ ಹೇಳ್ತಾರೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ಸರ್ ನಾವು. ಅಂದರೆ ವೈದ್ಯರನ್ನ ನಾರಾಯಣನಿಗೆ ಹೋಲಿಸುವಂಥ ಒಂದು ಸಂಗತಿ ಇದೆ. ನೀವು ಈ ಸಂದರ್ಭದಲ್ಲಿ ಪೇಷಂಟ್ಸ್ ನಿಮ್ಮನ್ನು ದೇವ್ರ ಥರನೇ ಕಾಣ್ತಾರೆ. ಅಂದರೆ ನಮ್ಮನ್ನು ಪುನರ್ಜೀವನ ಕೊಟ್ಟಂಥ
ಡಾಕ್ಟ್ರು ಅನ್ನುವಂಥ ಒಂದು ಭಾವನೆ ಕೂಡ ಅಲ್ಲಿರ್ತಕ್ಕಂಥದ್ದು. ನೀವು ಈ ರೀತಿ ಇರಬೇಕಾದಾಗ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಸಾವಿರಾರು ಜನ ರೋಗಿಗಳನ್ನ ನೋಡಿರ್ತೀರಿ. ಅವರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಯಾವುದೇ ಅಂತಸ್ತಿನ ಭೇದ ಇಲ್ಲದೆ ಶ್ರೀಮಂತರು ಬಡವರು ಅಂತ ಏನು ಭೇದ ಭಾವ, ಡಾಕ್ಟರ್ ಎಲ್ಲರೂ ಅಷ್ಟೇ ರೋಗಿಗಳೇ. ಅಷ್ಟೆಲ್ಲ ನೋಡಬೇಕಾದಾಗ ನೀವು ಕಳೆದ 40 ವರ್ಷ 39 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ. ನೀವು ಪ್ರಾಕ್ಟೀಸ್ ಪ್ರಾರಂಭಿಸಬೇಕಾದ ಇದ್ದ ಅನುಭವ ಇವತ್ತು ಅತ್ಯಂತ ಆಧುನಿಕ ಕಾಲದಲ್ಲಿದ್ದೀವಿ. ಭಾಳ ನಿಮಗೆಲ್ಲ ಗೊತ್ತಿದೆ, ತಂತ್ರಜ್ಞಾನ ಭಾಳ ಮುಂದುವರೆದಿದೆ. ಈಗ ನೀವು ಓದಿದ ಕಾಲಕ್ಕೂ ನಿಮ್ಮ ಮಗ ಡಾಕ್ಟರ್ ಮಿಥುನ್ ಅವರು ಓದಿದ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಅವಾಗ ಅಷ್ಟು ತಂತ್ರಜ್ಞಾನ ಮುಂದುವರೆದಿರಲಿಲ್ಲ. ತಂತ್ರಜ್ಞಾನ ಸೌಲಭ್ಯ ಅದ, ಆದರೆ ತಂತ್ರಜ್ಞಾನ ಸೌಲಭ್ಯ ಹೆಚ್ಚಿದೆ ಹೊರತು ಮನುಷ್ಯರ ನಡುವೆ ನಂಬಿಕೆಗಳು, ಅಭಿಮಾನ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ಇದರಲ್ಲಿ ನಿಮ್ಮ ಅನುಭವ ಏನು? 39 ವರ್ಷಗಳ ಅನುಭವದಲ್ಲಿ ನೀವು ಈ ರೀತಿ ಎಂಥದ್ದನ್ನ ಕಂಡ್ಕೊಂಡ್ರಿ ನೀವು? ಈಗ ಕೆಲವು ಮಂದಿ ಅಂತೂ ಇನ್ನೂ ವಿಶ್ವಾಸ ಅಂತೂ ಇಟ್ಟಿದ್ದಾರೆ. ವಿಶ್ವಾಸ ಇಟ್ಟಿದ್ದಾರೆ ಕೆಲವು ಮಂದಿ. ಈಗ ನಾವು ಕೂಡ ಅವರಿಗೆ ನಮ್ಮದೇ ವಿಶ್ವಾಸದಿಂದ ನಡ್ಕೊ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ಅವ್ರ ಮನಸ್ಥಿತಿ ಪ್ರಕಾರ ಅಂದ್ರೆ ಮುಂದಿನ ಊರಿಗೆ ಅವ್ರು ಹೋಗ್ಬೇಕಂದಾಗ ನಾವು ಇಲ್ಲೇ ಟ್ರೀಟ್ಮೆಂಟ್ ತಗೋ ಅಂತ ಹೇಳಲಿಕ್ಕೆ ಬರೋದಲ್ಲ. ಹೌದು. ಈಗ ಬೇಸ್ಟೊಂದು ಅಡ್ವಾನ್ಸ್ ಬಂದವ, ಟೆಸ್ಟ್ ಇರ್ತಾವ, ಡಯಾಗ್ನೋಸಿಸ್ ಪ್ರೊಸೀಜರ್ ಇರ್ತಾವ. ಸೊ ಅವ್ರಿಗೆ ನಾವು ಬೇರೆಯವ್ರಿಗೆ ಹೋಗಂತ ರೆಫರ್ ಮಾಡಬೇಕಾಗ್ತದೆ. ಆವಾಗ ನಾವು ನಮ್ಮ ಟೈಮ್ನಲ್ಲಿ ಇವನ್ ನಮ್ಮ ಸುತ್ತಮುತ್ತ ಕೂಡ ಯಾವುದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರಲಿಲ್ಲ. ಇಲ್ಲಿ ಬಿಟ್ಟರೆ ಹುಬ್ಳಿ, ಅಲ್ಲಿ ಕೂಡ ಏನೂ ಇಲ್ಲ. ಈಗ ಸಾಕಷ್ಟು ಮುಂದುವರೆದಿದೆ. MRI ಸ್ಕ್ಯಾನಿಂಗ್ ಆಯಿತು, CT ಸ್ಕ್ಯಾನ್, ಸ್ಕ್ಯಾನಿಂಗ್ದು ಅವಾಗೆಲ್ಲ ಇರಲಿಲ್ಲ. ಈಗ ನಮ್ಮ ಗಂಗಾವತಿಯಲ್ಲೇ CT ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು ಇದೆ. ಅವಾಗ ಹುಬ್ಳಿಗಿಂತ ಬೆಂಗಳೂರಲ್ಲಿ ಅತಿ ಹೆಚ್ಚು ಸೌಲಭ್ಯ ಇದೆ. ನಮಗೆ ಬಳ್ಳಾರಿ, ಹುಬ್ಳಿ ಬಿಟ್ಟರೆ ಆಮೇಲೆ ಬೆಂಗಳೂರು, ಬೆಂಗಳೂರು, ಹೈದರಾಬಾದ್ ಈ ಥರ ಇತ್ತು. ಈಗೆಲ್ಲ ಹುಬ್ಳಿ ಕೂಡ ಎಲ್ಲ ಫೆಸಿಲಿಟಿ ಬಂದ್ಬಿಟ್ಟಿದ್ದಾವೆ. ಹಂಗೆ ಅವ್ರ ಮನಸ್ಥಿತಿ ಪ್ರಕಾರ ನಾವು ಇದು ಮಾಡಬೇಕಾಗ್ತದೆ. ನಾವು ಇಲ್ಲೇ ನೋಡ್ರಿ, ಇಲ್ಲೇ ಇರ್ರಿ ಅಂತ ಹೇಳಿಕ್ಕಾಗಲ್ಲ. ಎಲ್ಲ ಫೆಸಿಲಿಟಿ ಅಂತೂ ಇರೋದಿಲ್ಲ. ಯಾವುದೇ ಎಲ್ಲ ಫೆಸಿಲಿಟಿ ಅಂತೂ ಇರೋದಿಲ್ಲ. ಹಾಗಾಗಿ ಅವ್ರ ಪ್ರಕಾರನೇ ನಾವು ರೆಫರ್ ಮಾಡೋದು ಒಳ್ಳೇದು ಅನಿಸ್ತದೆ. ಸರ್, ಈಗ ಮೊದಲು ನೀವು ಈ ಟೆಕ್ನಾಲಜಿ ಸಹಾಯ ಇರ್ತಿರಲ್ಲ, ಆದರೂ ಒಂದು ಡಯಾಗ್ನೋಸ್ ಮಾಡಿ ಈತನಿಗೆ ಇಂಥ ಪ್ರಾಬ್ಲಮ್ ಇದೆ, ಇದಕ್ಕೆ ಸಾಲ್ವ್ ಮಾಡಬೇಕು ಅನ್ನುವಂಥ ಸಮಯ ನಿಮ್ಮ ಕಾಲಾವಧಿ. ಈಗ ಬಹಳಷ್ಟು ತಂತ್ರಜ್ಞಾನ ಬಂದದೆ. ನೀವು ಈ 39 ವರ್ಷಗಳಲ್ಲಿ ನೀವು ಅಧ್ಯಯನ ಮಾಡಿದ ಸಂದರ್ಭ, ನೀವು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ ಸಂದರ್ಭ, ಈಗ ನಿಮ್ಮ ಮಗ ಅಧ್ಯಯನ ಮಾಡಿ ಬಂದು ಮತ್ತೆ ಪ್ರಾಕ್ಟೀಸ್ ಇಲ್ಲಿ ನಮ್ಮಲ್ಲೇ ಗಂಗಾವತಿಯಲ್ಲಿ ಶುರು ಮಾಡಿದ, ಈ ಕಾಲಾವಧಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳು ಬಗ್ಗೆ ನಿಮ್ಗೇನು ಅನಿಸ್ತದೆ? ಈ ಬದಲಾವಣೆಗಳಿಂದ ಭಾಳ ಅನುಕೂಲ ಆಗಿರ್ತದೆ. ಯಾಕಂದ್ರೆ ಈ ನಮ್ಮದು ಈಗ ಹೊಟ್ಟೆ ನೋವು ಅಂತ, ಹೊಟ್ಟೆ ನೋವಿಗೆ ಸಾಕಷ್ಟು ಕಾರಣಗಳಿರ್ತಾವೆ. ಸೊ ಅದನ್ನೇ ನಾವು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದ್ರೆ ಪಿನ್ ಪಾಯಿಂಟ್ ದಿ ಡಿಸೀಸ್. ಮೊದಲ ಇದು ಇರ್ಬೋದು, ಅದು ಇರ್ಬೋದು, ಇಲ್ಲಾಂದರೆ ಆಪ್ರೇಷನ್ ಮಾಡಿ ನೋಡ್ರಿ ಅನ್ನೋ ಕಾಲ ಇತ್ತು. ಈಗ ಅಬ್ಡಾಮಿನಲ್ ಸ್ಕ್ಯಾನಿಂಗ್ ಬರ್ತದೆ, CT ಸ್ಕ್ಯಾನಿಂಗ್ ಬರ್ತದೆ, MRI ಸ್ಕ್ಯಾನಿಂಗ್ ಬರ್ತದೆ. ಸೊ ಅದರಿಂದ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಬೋದು. ಮೊದಲ ಸ್ವಲ್ಪ 2-3 ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಅಂತ ಇರ್ಬೇಕು. ಅಂದ್ರೆ ಈ ರೋಗದ ಮೂಲಕ್ಕೆ ಪತ್ತೆ ಹಚ್ತೀವಿ. ಅಪೆಂಡಿಕ್ಸ್ ಇರ್ಬೋದು, ಅಥವಾ ಕಿಡ್ನಿದಾಗ ಸ್ಟೋನ್ ಇರ್ಬೋದು, ಈ ಥರ ಒಂದು 2-3 ಸಸ್ಪೆಕ್ಟ್ ಮಾಡಬೇಕು. ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಇರ್ಬೋದು. ಈಗ ಸ್ಕ್ಯಾನಿಂಗ್ನಲ್ಲಿ, MRIನಲ್ಲಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಇಮಿಡಿಯೇಟ್ಲಿ ಮುಂದಿನ ಟ್ರೀಟ್ಮೆಂಟಿಗೆ ಅನುಕೂಲ. ಸರ್, ನೀವು ಈಗ ಇಷ್ಟೆಲ್ಲ ಬಂದ ಮೇಲೆ ಕೂಡ ಹಳ್ಳಿ ಜನರಿಗೆ ಪ್ರಿಯ ಆಗಲಿಕ್ಕೆ, ಅಂದರೆ ಡಾಕ್ಟರ್ಸ್ ಅಂದರೆ ಫೆಸಿಲಿಟಿಗಳು ಜಗ್ಗಿ ಇರ್ತಾವೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಟೆಕ್ನಾಲಜಿ ಬಳಸ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಆದರೆ ನಿಮ್ಮ ಕಾಲದಲ್ಲಿ ದುಡ್ಡು ಕೂಡ ಜಾಸ್ತಿ ಕೊಡ್ತಿದ್ದಿಲ್ಲ ಜನ, ಕೆಲವ್ರು ಕೊಡ್ತಾನೆ ಇರಲಿಲ್ಲ ಅಂತ ಅನಿಸ್ತದೆ ನನಗೆ. ಏನೋ ಡಾಕ್ಟರ್ ಬರ್ತಿದ್ರು, ತೋರಿಸ್ಕೊತಿದ್ರು, ಹೋಗ್ಬಿಡ್ತಿದ್ರು. ನೀವು ಆ ಕಾಲದಿಂದ, ಯಾಕಂದ್ರೆ ಅವಾಗ ಎಲ್ಲರೂ ರೊಕ್ಕ ಕೊಟ್ಟರೆ ಟ್ರೀಟ್ಮೆಂಟ್ ಮಾಡ್ಬೇಕಂಬುದು ಇದ್ದಿಲ್ಲ ನಿಮಗೆ. ಪೇಷಂಟ್ ಬರ್ತಾರೆ, ನೀವು ಟ್ರೀಟ್ಮೆಂಟ್ ಕೊಡಬೇಕು, ಮತ್ತೆ ಮನೆಗೆ ಹೋಗ್ಬಿಡ್ತಾರೆ ಅವ್ರು, ತಂಪಾಡ್ತಾವೆ. ಯಾವಾಗ ಅನುಕೂಲ ಆದಾಗ ನಿಮ್ಗೆ ದುಡ್ಡು ಕೊಡ್ತಾರೆ. ಅವಾಗ ನಿಮ್ಗೆ ಏನು ಅನಿಸ್ತದೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ? ಏನಪ್ಪ ನೀವು ದುಡ್ಡು ಕೊಡ್ತಾ ಇಲ್ಲ ಜನ ಅಂತ ಅನಿಸಿರ್ಬೇಕಲ್ಲ ನಿಮ್ಗೆ? ಹಾಗೇನಿಲ್ಲ, ಅವಾಗ ಚಾರ್ಜಸ್ಸೇ ಕಡಿಮೆ ಇತ್ತು. ಚಾರ್ಜಸ್ಸೇ ನಾವು ಬಂದಾಗ ಇಲ್ಲಿ 20 ರೂಪಾಯಿ
ಇಂದ ಸ್ಟಾರ್ಟ್ ಆಗಿದ್ದು. 20 ರೂಪಾಯಿ ಸ್ಟಾರ್ಟ್ 20 ರೂಪಾಯಿಂದ ಸ್ಟಾರ್ಟ್. ಆಮೇಲೆ ಇಂಜೆಕ್ಷನ್ ಕೊಡು ಅಂತಿದ್ರು ಕೆಲವು ಜನ. ನೀವು ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಯಾರು ಕೊಡ್ಬೇಕಂತೀರಿ. ಇಂಜೆಕ್ಷನ್ ಈಗ ಇಂಜೆಕ್ಷನ್ದು ಅಷ್ಟು ಇಲ್ಲ. ಮಹತ್ವ ಇಲ್ಲ. ಇಲ್ಲ. ಈ ಒಂದು ಕನ್ಸಲ್ಟೇಷನ್ ಅಂತ ಇರ್ತದೆ, ತಪಾಸಣಾ ಚಾರ್ಜ್ ಅಂತ ಇರ್ತದೆ. ಸೊ ಇಂಜೆಕ್ಷನ್ಗೆ ಅವರು ಒತ್ತು ಕೊಡೋದಿಲ್ಲ. ಏನೋ ಕೆಲವು ಜನ ಇಂಜೆಕ್ಷನ್ ಬೇಕಂದವ್ರಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಬರೀ ಈಗ ಕನ್ಸಲ್ಟೇಷನ್ ಫೀಸ್ ಅಂತ ಇರ್ತದೆ. ಅವಾಗೇನು ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿಲ್ಲ, ದುಡ್ಡೇ ಕೊಡೋದಿಲ್ಲ ಅಂತ ಅಂತಿದ್ರು ಜನ. ಅಂತ ಜನರು ಇದ್ರು. ಹೌದು ಸರ್. ಅವಾಗ ಇಂಜೆಕ್ಷನ್ ಕೊಟ್ರೆ ದುಡ್ಡು ಒಂದು ಕೊಡ್ಬೇಕು. ಸೈಕಾಲಜಿ ಅದು, ಇಂಜೆಕ್ಷನ್ ಕೊಟ್ಟರೆ ಕಡಿಮೆ ಆಗ್ತದೆ ರೋಗ. ಅದೇ ಹಂಗನೇ ಇದ್ರು. ಬೇರೆ ಬೇರೆ ಮನಸ್ಥಿತಿ ಪೇಷಂಟ್ಸ್ ನಿಮ್ಮ ಹತ್ರ ಬರ್ತಾರೆ. ಹಳ್ಳಿಯ ಜನ, ಸಿಟಿ ಜನ, ಎಲ್ಲ ವರ್ಗದ ಜನನೂ ಕೂಡ ನಿಮ್ಮ ಹತ್ರ ಬರ್ತಿದ್ರು. ನೀವು ಒಂದು ಆತ್ಮೀಯವಾಗಿ ಇವತ್ತಿಗೂ ಆ ಒಂದು ಮಾಣಿಕಪ್ಪ ಡಾಕ್ಟರ್ ಹೇಳ್ಯಾರಂದ್ರೆ ಫಿನಿಶ್ ಮುಗಿತು, ನಮಗೆಲ್ಲ ಆರಾಮಾಗ್ಯದ ಅಂತ ಅನ್ನೋ ಮನೋಭಾವನೆ ಇವತ್ತಿಗೂ ಇದೆ ಜನರಲ್ಲಿ. ಈಗ ನಿಮ್ಮ ನಾನು ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಬದುಕಿಗೆ ಬರೋದಾದರೆ, ನೀವು ಬಂದ ಮೇಲೆ ಮದುವೆ ನಿಮ್ಮ ಶ್ರೀಮತಿಯವರು ಕೂಡ ಗುಲ್ಬರ್ಗಾ ಭಾಗದವರು. ಈಗ ಇಬ್ಬರು ಗುಲ್ಬರ್ಗಾದವರು, ಗಂಗಾವತಿ ಪರಿಸರಕ್ಕೆ ಒಂದು 40 ವರ್ಷ ಆಯ್ತು ಹೊಂದ್ಕೊಂಡು. ನೀವು ಓದಿದ ಸಂದರ್ಭದಲ್ಲಿ ನೀವು ಇಟ್ಟುಕೊಂಡ ಗುರಿ ಮತ್ತು ಧ್ಯೇಯ ಈಗ 40 ವರ್ಷದ ನಂತರ ಹೊರಳಿ ನೋಡಿದಾಗ ನಾನು ಅಂದ್ಕೊಂಡು ಸಾಧಿಸಿದೆ ಅಂತ ಏನಾದ್ರು ನಿಮ್ಗೆ ಅನಿಸಿದೆ? ತುಂಬ ಸಂತೋಷ ಇದೆ. ಸಂತೋಷ. ನಾವು ಯಾವುದಕ್ಕೂ ಆಸೆ ಪಡದೆ ನಮ್ಮ ವೃತ್ತಿಯಲ್ಲೇ ಕಾನ್ಸಂಟ್ರೇಷನ್ ಮಾಡಿ ನಮ್ಮ ವೃತ್ತಿ ಮಾಡಿದ್ದೀನಿ. ಈಗ ಗಾದೆ ಮಾತಂತೆ ಮಕ್ಕಳನ್ನೇ ಆಸ್ತಿ ಮಾಡಬೇಕು, ಬೇರೆ ಆಸ್ತಿಗಿಂತ ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡ್ಬೇಕಲ್ಲ. ಆ ತೃಪ್ತಿ ಅಂತೂ ಫುಲ್ ಇದೆ. ಯಾಕಂದ್ರೆ ನನಗೆ 2 ಮಕ್ಕಳು. ದೊಡ್ಡ ಮಗ ಫಿಸಿಷಿಯನ್, ಅವ್ರ ಮಿಸ್ಸಸ್ ಪಿಡಿಯಾಟ್ರಿಷಿಯನ್. ಮತ್ತೆ 2ನೇ ಮಗ ಡಾಕ್ಟರ್ ನಿಖಿಲ್ ಶೆಳ್ಗಿ ಅಂತ, ಅವನು ಗ್ಯಾಸ್ಟ್ರಾಲಜಿ ಮಾಡಿದ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಲಿಸ್ಟ್. ಸೊ ಅವ್ರ ಮಿಸ್ಸಸ್ಸು ಎಂಡೋಕ್ರೈನಲಿಸ್ಟ್. ಸೊ ಅವರು ಇಲ್ಲಿ 7ನೇ ಕ್ಲಾಸ್ ತನಕ ಇಲ್ಲಿ ಕಲಿತು 8ನೇ ಕ್ಲಾಸಿಗೆ ಬೇರೆ ಊರಿಗೆ ಹೋಗ್ಯಾರ. ಆಮೇಲೆ ಅವರು ಅವ್ರು ಮೆಡಿಕಲ್ ಆಗತ್ತನ ಬೇರೆ ಊರಲ್ಲಿ ಅವರು ಮೆಡಿಕಲ್ಗೆ ಜಾಯಿನ್ ಆಗದೆ ಅಷ್ಟೇ. ಮುಂದೆಲ್ಲ PG ಮಾಡೋಗೆಲ್ಲ ಅವ್ರವ್ರೇ ಮಾಡಿಕೊಂಡು ಈಗ ತಮ್ಮ ಎಲ್ಲ ತೃಪ್ತಿಯಲ್ಲಿದ್ದಾರೆ. ಅವರು ಓದ್ತಾರೆ. ಸೊ ನಮ್ದು ಏನು ಕರ್ತವ್ಯ ಆತ್ಮತೃಪ್ತಿ ಅದ. ನೀವು ಓದಿದ ಸಂದರ್ಭ, ನೀವು ನಂಗೆ ಭಾಳ ದುಡ್ಡು ಇರಲಿಲ್ಲ, ಅಂದ್ರೆ ದುಡ್ಡು ಕೊಡ್ತಕ್ಕಂಥ ಸನ್ನಿವೇಶ ಇರಲಿಲ್ಲ. 2ನೇದು, ನೀವು ಓದಿದ ನಂತರ ಈಗ ನಿಮ್ಮ ಮಕ್ಕಳಿಗೆ ಓದಿಸ್ತೀರಿ ನೀವು. ಸುಮಾರು 25-30 ವರ್ಷದ ಅಂತರ ನಿಮಗೂ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಮಯಕ್ಕೂ. ನೀವು ಪಾಲಕರಾಗಿ, ನೀವು ನಿಮ್ಮ ಶ್ರೀಮತಿಯವರು, ನೀವು ಓದಿದಾಗ ನಿಮ್ಮ ಅನುಭವ ದೊಡ್ಡದಿರ್ತದೆ. ಈಗ ಮಕ್ಕಳು ಓದಿಸ್ಬೇಕಾದಾಗ ನಿಮಗೇನು ಡಿಫ್ರೆನ್ಸಸ್ ಅನ್ನಿಸ್ತದೆ? ದುಡ್ಡು ಜಾಸ್ತಿ ಕಡಿಮೆ ಹೆಚ್ಚು ಕಮ್ಮಿ ಅದು ಸಹಜವಾದ ಪ್ರಕ್ರಿಯೆ. ಆದರೆ ಮೆಡಿಕಲ್ ಓದಬೇಕಾದಾಗ ನಿಮ್ಮ ಕಾಲದಲ್ಲಿ ಇದ್ದಂಥ ವೈದ್ಯಕೀಯ ವೃತ್ತಿ ಮಾಡೋರಿಗೆ, ಅಧ್ಯಯನ ಮಾಡೋರಿಗೆ ಇರುವಂಥ ಒಂದು ಮನಸ್ಥಿತಿ, ಈಗಿನ ನಿಮ್ಮ ಮಕ್ಕಳು ಅಧ್ಯಯನ ಮಾಡಬೇಕಾದಾಗ ಇರುವಂಥ ಮನಸ್ಥಿತಿ ಬಗ್ಗೆ ನಿಮ್ಗೇನು ಅನಿಸ್ತದೆ? ನಮ್ಮ ಕಾಲಕ್ಕೆ ಒಂದು ಅಷ್ಟು ತುಟ್ಟಿ ಆಗಿರಲಿಲ್ಲ. ಈಗ ಬರ್ತಾ ಬರ್ತಾ ಮೆಡಿಕಲ್ ಅಂದರೆ ಭಾಳ ತುಟ್ಟಿ ಆಗಿದೆ, ಕಾಸ್ಟ್ಲಿ ಆಗಿದೆ. ಮತ್ತು ಅದ್ರ ಪ್ರಕಾರ ಅವರವರು ತಮ್ಮದೇ ಓದಿ ಸೀಟ್ ತೆಗೆದಾರೆ, ತಾವೇ ನೋಡ್ಕೊಂಡಿದ್ದಾರೆ. ನನಗೇನು ತೊಂದರೆ ಭಾರ ಆಗಿಲ್ಲ. ಸೇವಾ ವಲಯ, ಸರ್ವಿಸ್ ಮೋಟಿವ್ ಫೀಲ್ಡ್ ಇದು ಈಗ ದೊಡ್ಡ ಕಮರ್ಷಿಯಲ್ ಆಗಿದೆ. ಈ ಬಹುಶಃ ಯಾಕಂದ್ರೆ ನಾವು ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ ನೋಡ್ತಕ್ಕಂಥದ್ದು ಈ ಮೆಡಿಕಲ್ ಫೀಲ್ಡು ಮತ್ತು ಎಜುಕೇಷನ್ ಫೀಲ್ಡ್ ಇವೆರಡು ಪ್ಯೂರ್ಲಿ ವೈದ್ಯಕೀಯ, ಇವೆಲ್ಲ ಸೇವಾ ವಲಯ, ಸರ್ವಿಸ್ ಮೋಟಿವ್. ಆದರೆ ಇವತ್ತು ಕಮರ್ಷಿಯಲ್ ಆಗಿಬಿಟ್ಟು ನೀವು ಅವನು ಕಾರ್ಪೊರೇಟ್ ಶೈಲಿ ಬಂದಿದೆ, ಹಾಸ್ಪಿಟಲ್ಗೂ ಕಾರ್ಪೊರೇಟ್ ಶೈಲಿ ಬಂದಿದೆ. ಈ ಸಂದರ್ಭದಲ್ಲೂ ನೀವು ಒಂದು ಸಮಚಿತ್ತದಿಂದ ನೀವೇನು ರೂಟ್ನಾಗ ಬಂದಿರಿ ಅದೇ ರೂಟ್ನಲ್ಲೇ ಆ ಕಡೆ ಈ ಕಡೆ ಆಗದೆ, ಅಥವಾ ದುಡ್ಡಿನ ವ್ಯಾಮೋಹಕ್ಕೆ ಬೀಳದೆ, ರೋಗಿಗಳೇ ನಿಮಗೆ ಮುಖ್ಯವಾದ ಆಧಾರ ಅನ್ನೋ ಭಾವನೆಯಿಂದ ನೀವು ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಿದ್ದೀರಿ. 40 ವರ್ಷಗಳ ಅನುಭವ, ನಿಮಗೆ ದೀರ್ಘವಾದ ಅನುಭವ ಇರತಕ್ಕಂಥದ್ದು. ಬದುಕಿನಲ್ಲಿ ಅನುಭವಗಳು ಸಾಕಷ್ಟು ಆಗಿರ್ತವೆ ಸರ್. ನಿಮಗೆ ಕಷ್ಟ ಬಂದಿರ್ತದೆ, ಸವಾಲುಗಳು ಬಂದಿರ್ತವೆ. ಆ ಟೈಮಲ್ಲಿ ನೀವು ಏನು ನಿಮ್ಮ
ಓದಿದ ಜ್ಞಾನವನ್ನು ಬೆಳೆಸ್ಕೊಂಡು ರೋಗಿಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿರ್ತೀರಿ. ನೀವು ಇಷ್ಟೆಲ್ಲ ಇದ್ದರೂ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನೀವು ಆಧ್ಯಾತ್ಮವಾದಿಗಳು, ದೇವರು ನಂಬಿಕೆಗಳು ಇರ್ತಕ್ಕಂಥ ಡಾಕ್ಟರ್ ನೀವು. ಈ ಮೆಡಿಕಲ್ ಫೀಲ್ಡು ಮತ್ತು ಆಧ್ಯಾತ್ಮ ಇವೆರಡರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನಾವು ಮೊದಲಿಂದ ಆಧ್ಯಾತ್ಮಿಕ ಇರ್ತೇವೆ. ಇದ್ದೇವೆ, ಹ್ಞೂ. ಚಿಕ್ಕಂದಿನಿಂದಲೂ ಹ್ಞೂ. ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ಕೀರ್ತನೆಗೆ ಪ್ರವಚನ ಕೇಳೋದು, ಹ್ಞೂ. ಇವನ್ ಈಗ ಕೂಡ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲವೂ ಮೊದಲಿಂದ ಇದೆ ನಮ್ಗೆ. ಹ್ಞೂ. ಅದು ವೈದ್ಯಕೀಯ ವೃತ್ತಿಯಲ್ಲಿ ಅದು ಹೊಂದ್ಕೊಂಡು ಹೋಗಿದೆ. ಹೊಂದ್ಕೊಂಡ್ರೆ ಅಂದ್ರೆ ಒಂದೇ ಕಡೆ ಒಲವು ಇಲ್ಲ, ಎರಡು ಕಡೆ ವೈದ್ಯ ವೃತ್ತಿ plus ಮತ್ತು ಅಧ್ಯಾತ್ಮ. ಅಲ್ಲ, ಅದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಅನ್ಸ? ಅಂದ್ರೆ ಕೆಲವೊಮ್ಮೆ ನಿಮಗೆ ವೈದ್ಯಕೀಯ ಸೈನ್ಸ್ ಬೇಸ್ಡ್ ಇರೋರಿಗೆ ಇತ್ತೀಚಿನ ದಿನಗಳಲ್ಲಿ ಅಧ್ಯಾತ್ಮ ಬಗ್ಗೆ ಒಂದು ರೀತಿ ಏನೋ ನಿರ್ಲಕ್ಷ್ಯ ಭಾವ. ಆದ್ರೆ ನೀವು ಅದನ್ನ ಬದುಕಲು ಅಳವಡಿಸ್ಕೊಂಡು ಬಂದಿರಿ ಕಳೆದ 40 ವರ್ಷ. ಕೆಲವರು ವಯಸ್ಸಾದ್ಮೇಲೆ ದೇವರು ಜನರು ಗುಡಿ ಗುಂಡಾರಕ್ಕೆ ಹೋಗ್ತಕ್ಕಂಥದ್ದು ಚಿಕ್ಕಂದಿನ ನಮ್ದು ನಿಮ್ಮ ಬಾಲ್ಯದ ಪರಿಸರ ಕಾರಣ ಆಗಿದೆ. ತಂದೆ ತಾಯಿ ಆ ಪರಿಸರದಿಂದ ತಾಯಿ ಕೊಪ್ಪಳದ ನಮ್ಮ ರಾಯರಗುಡಿ ಹತ್ರನೇ ಮನಿ. ಹ್ಞೂ ಸರ್. ಕೊಪ್ಪಳದ ದಿವಸ ರಾಯರಗುಡಿಗೆ ಹೋಗೋದು, ಗುರುವಾರ ಪಲ್ಲಕ್ಕಿ ಸೇವಾ ಎಲ್ಲ ಸರ್ ಎಲ್ಲ ಅಟೆಂಡ್ ಮಾಡಿ ಮಾಡ್ತಿದ್ದೆವು. ಮತ್ತು ಇಲ್ಲಿ ಈಗ ನಮ್ಮ ಇಲ್ಲಿ ವೃತ್ತಿಗೆ ಬಂದ್ಮೇಲೆ ಮತ್ತೆ ನಮ್ಮದು ಕಾನ್ಫರೆನ್ಸ್ಗೆ ಅಂತ ಹೋಗೋದು. ಹೌದು ಸರ್. ಬೇರೆ ಊರಿಗೆ ಚೆನ್ನೈ, ಜೈಪುರು, ಬಾಂಬೆ, ಬೇರೆ ಬೇರೆ ಎಲ್ಲ ಊರಿಗೆ ನಮ್ಮ ನಾಲೆಜ್ ಅಪ್ಡೇಟ್ ಮಾಡಲಿಕ್ಕೆ ಕಾನ್ಫರೆನ್ಸ್ ಕೂಡ ಅಟೆಂಡ್ ಮಾಡ್ತಿದ್ದೆವು. ನಾವು ಚಂದ್ರಪ್ಪ ಡಾಕ್ಟ್ರು, ಆಮೇಲೆ ರಾಜೇಂದ್ರ ಪ್ರಸಾದ್ ಎಲ್ಲ 3 ಜನ ಹೋಗೋರು. ಆಮೇಲೆ ನಮಗೂ ಚಂದ್ರಪ್ಪ ಅವರು ಕೇವಲ ನಮ್ದು ವೃತ್ತಿ ದ್ವೇಷ ಎಂಬುದೇ ಇದ್ದಿಲ್ಲ. ನಮ್ಮ ಚಂದ್ರಪ್ಪ ಅವರು ಎಲ್ಲ ಕಡೆ ಹೇಳೋರು. ವ್ಯಾರಿ ಫಿಸಿಷಿಯನ್ಸ್ ಅಂದ್ರೆ ನಾವು ಭಾಳ ಕೇವಲ ಇದ್ದೇವೆ ಹೇಳೋರೆ ಅವರು. ನಾವಿಲ್ಲಿ ಬಂದ್ಮೇಲೆ ಎಲ್ಲರ ಜೊತೆ ನಮ್ಮದು ಒಡನಾಟ ಚೆನ್ನಾಗಿತ್ತು. ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಿಮ್ಮ ಬದುಕಿನಲ್ಲಿ ಮರೆಯಲಾಗದ ಅಂದರೆ ನಿಮ್ಮ ಗುರುಗಳು ಮೆಡಿಕಲ್ ಓದಬೇಕಾಗಿರ್ಬೋದು, ನೀವು ಕಾಲೇಜು PUC ಓದಲ್ಲಿ ಯಾವ ಮರೆಯಲಾಗದ ಗುರು ಯಾರಾದರೂ ಇದ್ದಾರೆ? ಅದು ಹೇಳಿದ್ರಿ ನೀವು ಆಗಲೇ ಒಬ್ಬರು. ಅದೇ ಗುರುಶಾಂತಪ್ಪ ನಮ್ಗೆ ಪ್ರೇರಣೆ ಮಾಡಿದ್ದು. ನಮ್ಮ ಮೆಡಿಕಲಿಗೆ ಬಂದಮೇಲೆ ನಮ್ಮ MR ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು ಇದು ಶಂಕರ್ ಪಾಟೀಲ್ ಅಂತ, PS ಶಂಕರ್ ಸರ್. ಅವರು ನಮ್ಮ ಮಾಮವರು ಭಾಳ ಆತ್ಮೀಯರಾಗಿದ್ರು, ರೋಟರಿ ಮೆಂಬರ್ಸ್ ಅವರು. ನಮ್ಮ ಮ್ಯಾರೇಜಿಗೆ ಕೂಡ ಅವರೇ ಇನಿಷಿಯೇಷನ್ ಮಾಡಿದ್ರು, PS ಶಂಕರ್. ಹಾಗಾಗಿ ಅವರು ಭಾಳ ಕೇವಲ ಆಗಿದ್ದಾರೆ. ಈಗಾದರೂ ಅವರು ಟಚ್ನಾಗಿದ್ದಾರೆ. ಒಬ್ಬ ಡಾಕ್ಟರ್ ಆಗಿ ನೀವು ನಮಗೀಗ ನೀವು ಪ್ರಾರಂಭದಲ್ಲಿ ಅಂದರೆ ನೀವು ಬಾಲ್ಯ ಅಧ್ಯಯನ ಓದಬೇಕಾದಾಗ ನಿಮ್ಮ ಮನೆ ಪರಿಸರ, ಮನೆಯ ಅಡುಗೆ ಮನೆ, ಈಗಿನ ಬದುಕಿನ ಶೈಲಿ, ಇವತ್ತಿನ ಆಹಾರ ಪದ್ಧತಿ ಭಾಳಷ್ಟು ಬದಲಾಗಿದೆ. ಬಹುಶಃ ಇವತ್ತಿನ ರೋಗಕ್ಕೆ ಮೂಲ ನಮ್ಮ ಬದುಕಿನ ಶೈಲಿ, ಬದಲಾದ ಬದುಕಿನ ಶೈಲಿ ಮತ್ತು ಆಹಾರ ಪದ್ಧತಿನೂ ಇರ್ಬೋದು. ನಿಮ್ಮ ಆಹಾರ ಪದ್ಧತಿಗೆ ಹೇಳ್ತೀರಿ? ಅಂದರೆ ಯಾವ ರೀತಿಯಾಗಿ ನಾವು ಆಹಾರ ಪದ್ಧತಿ ಬಗ್ಗೆ ಎಚ್ಚರ ವಹಿಸಬೇಕು? ನಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ಮೇನ್ ನಾವು ಅಡ್ವೈಸ್ ಮಾಡೋದಂದ್ರೆ BP, ಶುಗರು, ಕಾರಣ ಆದಂಥವು ಎಣ್ಣೆ ಪದಾರ್ಥ, ಹೆಚ್ಚಿನ ಸ್ವೀಟ್ ಆಗಲಿ ಅವೆಲ್ಲ ಕರ್ದಿವು ಅವೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳೋರು. ಎಕ್ಸ್ಟ್ರಾ ಉಪ್ಪು ಹಾಕೊಂಬೋದು ಅವೆಲ್ಲ ಮಾಡಬಾರ್ದು. ಮತ್ತು ವಾಕಿಂಗ್, ರೆಗ್ಯುಲರಾಗಿ ವಾಕಿಂಗ್ ಮಾಡಬೇಕು. ಇಂಥವೆಲ್ಲ ಅಡ್ವೈಸ್ ಮಾಡ್ಯಾರ. ಆಮೇಲೆ ಸರ್, ನೀವು ಸಾಮಾಜಿಕ ಕಾರ್ಯಗಳಲ್ಲಿ IMA, ಲಯನ್ಸ್ ಇದ್ರಾಗೆಲ್ಲ ನೀವು ಜಾಸ್ತಿ ಕೆಲಸ ಮಾಡಿ, ಅದ್ರ ಬಗ್ಗೆ ನಿಮ್ಮ? ನಾನು 2000ರಲ್ಲಿ IMA ಪ್ರೆಸಿಡೆಂಟ್ ಆಗಿದ್ದೆ. ಅವಾಗ IMA ಪ್ರೆಸಿಡೆಂಟ್ ಆದಾಗ ಈ ಹೆಪಟೈಟಿಸ್ B ಅವು ವ್ಯಾಕ್ಸಿನ್ ತರಿಸಿ ಎಲ್ಲ ಸ್ಕೂಲ್ಗಳಿದ್ದಾಗ ಕಡಿಮೆ ರೇಟ್ನಲ್ಲಿ ಎಲ್ಲ ಹುಡುಗರಿಗೆ 3 ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ವಿ, ಹೆಪಟೈಟಿಸ್ B. ಅವಾಗ ಭಾಳ ಇದು ಇತ್ತು. ಅವಾಗ ಬೇತಾಳ್ ಸ್ಕೂಲ್ನಲ್ಲಿ, ಎಲ್ಲ ಕಡೆ ಬೇರೆ ಬೇರೆ ಸ್ಕೂಲ್ನಲ್ಲಿ ಹುಡುಗರಿಗೆಲ್ಲ 3 ಡೋಸ್ ಅವಾಗ ಹೆಪಟೈಟಿಸ್ B ವ್ಯಾಕ್ಸಿನ್ ಹಾಕ್ಸಿದ್ದೀನಿ. ಮತ್ತು ಎಲ್ಲ ಮೆಡಿಕಲ್ ಕ್ಯಾಂಪು, ಆಮೇಲೆ ಐ ಕ್ಯಾಂಪು, ಲಯನ್ಸ್ ಕ್ಲಬ್ಬಿಂದು ಸ್ಕೂಲು ಹುಡುಗರಿಗೆ ಟೆಸ್ಟ್ ಮಾಡೋದು, ಆಮೇಲೆ ಸೂರ್ಯನಾಯಕನ್ ತಾಂಡ ಅಲ್ಲಿ ಕ್ಯಾಂಪ್, ಮೆಡಿಕಲ್ ಕ್ಯಾಂಪು ಎಲ್ಲ ಹೋಗಿದ್ದೆವು. ದೇಸಾಯಿ ಕ್ಯಾಂಪ್ನಲ್ಲಿ
ಬೇರೆ ಬೇರೆ ಕಡೆ ಮೆಡಿಕಲ್ ಕ್ಯಾಂಪ್ ಅಟೆಂಡ್ ಮಾಡಿದ್ದು, ಆಮೇಲೆ ಐ ಕ್ಯಾಂಪು ಹ್ಮ್. ಇವೆಲ್ಲ ಅಟೆಂಡ್ ಮಾಡಿದ್ದು. ಗಂಗಾವತಿ IMA ಮತ್ತು ಲಯನ್ಸ್ ಕ್ಲಬ್ ಎರಡು ಹಾಂ ಕೂಡಿಕೊಂಡು ನಮ್ಮದು ನಾನು IMAನು ಮೆಂಬರ್ ಮೊದಲಿನಿಂದ, ಹ್ಮ್. ಪ್ಲಸ್ ಈಗ ಒಂದು 25 ವರ್ಷದಿಂದ ಲಯನ್ಸಿಗೂ ಮೆಂಬರ್ ಇದ್ದೀನಿ. ಹ್ಮ್. ಲಯನ್ಸಿಗೂ ಮೆಂಬರ್ ಇದ್ದೀನಿ. ಯಾವುದೇ ಫಂಕ್ಷನ್ ಇದ್ದು ಹ್ಮ್. ನಾವು ಕೂಡಿ ಸಾಮಾಜಿಕ ಕಾರ್ಯದಲ್ಲಿ ಜೊತೆಯಾಗಿ ಜೊತೆಯಾಗಿ ಮಾಡಿ. ಕೆಲಸ ಮಾಡಿ. ಸರ್, ಇಷ್ಟುವರೆಗೆ ನೀವು ಸುಮಾರು ಸುದೀರ್ಘವಾದ 40 ವರ್ಷ ಅನುಭವ, ನಿಮ್ಮ ಬದುಕಿನ ಅನುಭವ. ಈಗ ನೀವು ಬದುಕಿನ ಬಗ್ಗೆ ಏನು ಹೇಳ್ತೀರಿ, ಜೀವನದ ಬಗ್ಗೆ? ಅಂದರೆ ಈ ಯುವಕರಿಗೆ ಜೀವನದ ಬಗ್ಗೆ, ನಿಮ್ಮ ವೃತ್ತಿ ಬಗ್ಗೆ. ಯಾಕಂದರೆ ಈಗ ವೃತ್ತಿ ಬದ್ಧತೆನೇ ಬೇಕು, ವೃತ್ತಿ ಬಗ್ಗೆ ಗೌರವನೇ ಬೇಕು. ನಾವು ನಮ್ಮ ವೃತ್ತಿಯನ್ನು ಎಷ್ಟು ಗೌರವಿಸ್ತೀವೋ ಅಷ್ಟು ಬದ್ಧತೆ ಬೆಳೀತದೆ. ಎಷ್ಟು ಬದ್ಧತೆ ಇರುತ್ತೋ ಅದರ ಉಪಯೋಗ ಸಮಾಜಕ್ಕೆ ಆಗ್ತದೆ. ಈಗ ಬದ್ಧತೆ ಮತ್ತು ಗೌರವ ಗಮನಿಸದೇ ಇರುವಂಥ ಕಾಲದಲ್ಲಿ ನೀವು ಈ 40 ವರ್ಷದ ಅನುಭವ ಇಟ್ಕೊಂಡು ಇವತ್ತಿನ ಯುವಕರಿಗೆ ಏನೇನು ಹೇಳ್ತೀರಿ, ಜನರಿಗೆ ಸಂದೇಶ ಏನು ನಿಮ್ಮದು? ಈಗಿನ ಪರಿಸ್ಥಿತಿ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಭಾಳ ಇರ್ತದೆ. ಹೌದು, ಮಾನಸಿಕ ಒತ್ತಡ ಇರ್ತದೆ. ಅಷ್ಟು ಮಾನಸಿಕ ಒತ್ತಡದಿಂದ ಕೆಲಸ ಮಾಡದೆ ನಮ್ಮ ಅನುಕೂಲ ತಕ್ಕಂತೆ ಕೆಲಸ ಮಾಡ್ಕೊಂಡು ನಮ್ಮ ಆರೋಗ್ಯ ಕೂಡ ಕಾಪಾಡಬೇಕು. ಇವತ್ತು ನಾಳೆ ಈ ಯಂಗ್ ಡಾಕ್ಟರ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಹೌದು, ಭಾಳ. ಬಿಕಾಸ್ ಆಫ್ ದಟ್ ಮೆಂಟಲ್ ಸ್ಟ್ರೆಸ್, ವರ್ಕ್ ಲೋಡು. ಇವನ್ 30-35 ವಿದಿನ್ 40 years ದೇ ವಿಲ್ ಡೈ. ಅದು ಅವ್ರ ಫುಡ್ ಹ್ಯಾಬಿಟೇ ಆಗಿರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಸ್ಸೇ ಆಗಿರ್ಬೋದು, ಅಥವಾ ವಿದೌಟ್ ರೆಸ್ಟ್. ದುಶ್ಚಟಗಳು, ಡ್ರಿಂಕ್ಸು, ಸ್ಮೋಕು, ಸ್ಮೋಕಿಂಗು, ಡ್ರಿಂಕ್ಸು, ಬ್ಯಾಡ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸು. ಈ ಜಂಕ್ ಫುಡ್ ತಿಂತಾರೆ, ಊಟ ಮಾಡೋದಿಲ್ಲ, ಅಥವಾ ಸ್ಮೋಕಿಂಗು, ಇಂಥವೆಲ್ಲ ಮಾಡೋದ್ರಿಂದ ಅವರ ಆರೋಗ್ಯ ಹದಗೆಡ್ತದೆ. ಸೊ ಹಾಗಾಗಿ ಅದೇ ಕಾರಣ ಅಂತ ಒಂದು ಸರ್ವೆ ಮಾಡಿದ್ದಾರೆ. ಹೌದು ಸರ್. ಇತ್ತೀಚೆಗೆ ಭಾಳ ಸಣ್ಣ ವಯಸ್ಸಿನ ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಹೋಗೋದು, ಲೋ ಬಿ ಪಿ ಆಗೋದು, 35-40 ವರ್ಷ ಒಳಗಡೆನೆ ಸಾಯ್ತು. ಅದು ಮತ್ತೆ ಡಾಕ್ಟರ್ಸು, ಮತ್ತೆ ಆಟ ಆಡೋರು. ಹೌದು ಸರ್, ಹೌದು ಸರ್. ಹೆಲ್ತ್ ಇದಕ್ಕೆ ಸಲ ಆಟ ಆಡೋರೆ ನಮ್ಮ ಡಾಕ್ಟರ್ ಅಮರೇಶ್ ಪಾಪ. ಅಂದ್ರೆ ಆಟ ಆಡೋಂಥವ್ರೆ ಸ್ಟ್ರೆಸ್ಸಿಗೆ ಒಳಗಾಗಿ. ಅದು ಕೋವಿಡ್ನೇ ಈ ಕೋವಿಡ್ ಆದ್ಮೇಲೆ ನಮ್ಗೆ ಆರೋಗ್ಯದ ಬಗ್ಗೆ ಜನರಿಗೆ ಸ್ವಲ್ಪ ಜಾಸ್ತಿ ಎಚ್ಚರ ಬಂದಿದೆ. ನೀವು ಕೋವಿಡ್ ಸಂದರ್ಭದಲ್ಲೂ ಕೂಡ ನಿಭಾಯಿಸಿದ್ರು. ಅವಾಗ ನಿಮ್ಮ ಅನುಭವ ಏನು? ಕೋವಿಡ್ ಸಂದರ್ಭದಲ್ಲಿ ಜನರು ಬರ್ತಿದ್ರು ನಿಮ್ಮ ಹತ್ರ? ಕೋವಿಡ್ ಸಂದರ್ಭದಲ್ಲಿ ಅವಾಗ ಯೂಶಲಿ ನಮ್ಮ ಮಗನೇ ಹಾಸ್ಪಿಟ್ಲಿಗೆ ನೋಡಿದ. ನಾ ಯೂಶಲಿ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಕೋವಿಡ್ದಾಗ ಹೋಗಿಲ್ಲ. ಒಂದು ತಿಂಗಳ ಹೋಗಿಲ್ಲ. ಆಮೇಲೆ ಕೋವಿಡ್ ಪೀರಿಯಡ್ನಾಗ ನಮ್ಮ ಮಗ ಸಸಿನೇ ಟ್ರೀಟ್ಮೆಂಟ್ ಇವನ್ ಕೋವಿಡ್ ಸೆಂಟರ್ ಮಾಡಿದಾರಲ್ಲ, ಕೋವಿಡ್ ಸೆಂಟರ್, ಅಲ್ಲಿ ನಮ್ಮ ಮಗ ಸಸಿನೇ ಅಟೆಂಡ್ ಮಾಡ್ತಾರೆ. ನಾನು ಹೋಗಿಲ್ಲ. ಈಗ ನೀವು ಅಂದ್ರೆ ಒಂದು ರೀತಿ ರಿಟೈರ್ಡ್ ಲೈಫನ್ನು ಅಂಚಿನಾಗಿಲ್ಲಿದ್ದೀರಿ ಈಗ ನೀವು. ಆದ್ರೆ ನಿಮ್ಮ ಹಳೆ ಪೇಷಂಟ್ ನಿಮ್ಮನ್ನು ಬಿಡಂಗಿಲ್ಲ, ನೀವು ನೋಡ್ಬೇಕನ್ನೋ ಒಂದು ಮಾನಸಿಕತೆ ಇರ್ತದೆ. ಹಾಸ್ಪಿಟ್ಲಿಗೆ ಹೋಗ್ತೇವೆ, ಬಟ್ ನಮ್ಮ ಮಗಂದು ಮೇನ್ ಚೆಕ್ ಮಾಡ್ತಾರೆ. ಮೇನ್ ಡ್ಯೂಟಿ ಆತಂದೆ. ಯಾವುದೇ ಎಮರ್ಜೆನ್ಸಿ ಬರಲಿ, ಅದನ್ನೇ ಅಟೆಂಡ್ ಮಾಡ್ತಾರೆ. ನಾವು ಮುಂಜಾನೆ ಒಂದು 3 hours. ನೀವು ಇವತ್ತಿನ ಯುವ ವೈದ್ಯರಿಗೆ ಏನು ಮೆಸೇಜ್ ಕೊಡ್ತೀರಿ ಸರ್? ಹೊಸದಾಗಿ ಈ ಫೀಲ್ಡಿಗೆ ಬರ್ತಕ್ಕಂಥ, ಮೆಡಿಕಲ್ ಮುಗಿಸ್ಕೊಂಡು ಬರ್ತಕ್ಕಂಥ. ಅದೇ ಹೇಳೋದಲ್ಲಿ, ಈ ವಯಸ್ಸಿನಲ್ಲಿ ಈಗ ನಮ್ಮ ವೃತ್ತಿಯೊಂದಿಗೆ ನಮ್ಮ ಆರೋಗ್ಯದ ಕಡೆನೂ ಲಕ್ಷ್ಯ ಇರಬೇಕು. ಸಿನ್ಸಿಯರ್ ಆಗಿ ನಮ್ಮ ವೃತ್ತಿ ನಿಭಾಯಿಸ್ಬೇಕು. ಮತ್ತು ಬ್ಯಾಡ್ ಹ್ಯಾಬಿಟ್ಸನ್ನು ಅವಾಯ್ಡ್ ಮಾಡಬೇಕು. ಫುಡ್ ಅದ್ರ ಬಗ್ಗೆನೂ ಕಾಳಜಿ ಇರಬೇಕು. ಅಂದರೆ ಇದು ಆಮೇಲೆ ಬರೀ ಮನೆ ಆಸ್ತಿ ಇದ್ರ ಕಡೆನೇ ಲಕ್ಷ್ಯ ಇರಬಾರ್ದು. ನಾವು ಇಷ್ಟು ವರ್ಷ ಆದ್ರೂ ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದು ಮೊದಲು ಆರೋಗ್ಯದ ಕೊಟ್ಟು ಹಣ ಗಳಿಸಿಟ್ಟು ಅದು ಎಲ್ಲಿ ಹೇಗೆ ಕಾಪಾಡಬೇಕು ಏನು ಅದರೊಂದು ಚಿಂತೆ, ಹೊಸ ಚಿಂತೆ ಸರ್. ನಮ್ಮ ಲಿಮಿಟೆಡ್ ಫುಡ್, ವಾಕಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೇವೆ. ಅಂದರೆ ನಿಮಗೆ ನಿಮ್ಮ ವೃತ್ತಿ ಆತ್ಮತೃಪ್ತಿ ಕೊಟ್ಟದೆ, ನೀವು ಬಯಸಿ ತಗೊಂಡ ವೃತ್ತಿ. ಮತ್ತು ನಿಮ್ಮ ತಂದೆಯವರು
ಈ ವೃತ್ತಿ ತಗೊಳ್ಬೇಕಾದಾಗ ಏನಾದರೂ ಮಾರ್ಗದರ್ಶನ ಮಾಡಿದ್ರ ಅಥವಾ ಹಿಂಗಿರ್ಬೇಕಪ್ಪ ಹಿಂಗಿರು ಅವರು ಭಾಳ ಇದು ಅಂದ್ರೆ ಬಡವರಿಗೆ ಹೆಚ್ಚ ಲೂಟಿ ಮಾಡೋದು ಆ ಥರ ಅವ್ರಿಗೆ ಮಾಡೋದು ಇದು ಇರಲಿಲ್ಲ. ಅವೆಲ್ಲ ಹೇಳಿದರು, ಬಡವರಿಗೆ ಕರುಣೆ ತೋರಿಸೋದು ಅವೆಲ್ಲ ಹೇಳ್ತಿದ್ರು. ಬಡವರನ್ನ ಹೆಚ್ಚು ಕಾಳಜಿ ನೋಡ್ರಿ, ಕಾಳಜಿಯನ್ನು ಮಾಡಬೇಕು. ಅದ್ರ ಬಗ್ಗೆ ಅವರು ಗಂಗಾವತಿ ನಿಮಗೆ ಎಲ್ಲವನ್ನು ಕೊಟ್ಟಿದೆ ಅಂತ ನಾನು ಎಲ್ಲ ಕೊಟ್ಟಿದೆ ಎಲ್ಲ ಕೊಟ್ಟಿದೆ. ಹೇಳ್ದಲ್ಲ, ಇಬ್ಬರು ಮಕ್ಕಳ ಡಾಕ್ಟ್ರು, ಸಸ್ಯ ಡಾಕ್ಟ್ರು ಎಲ್ಲ ಇರಲಿಕ್ಕೆ, ಮನೆ ಹಾಸ್ಪಿಟಲ್ ಎಲ್ಲ ಇದೆ. ಎಲ್ಲ ರೋಗಿಗಳು ಕೂಡ ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನ ಈಗೆಲ್ಲ ಮಾಣಿಕಪ್ಪ ದವಾಖಾನೆ ಮಾಣಿಕಪ್ಪ ದವಾಖಾನೆ ಅಂತಾನೆ ಅಂತಾರೆ ಸರ್. ಜನರಲ್ಲಿ, ಹಳ್ಳಿ ಜನರಲ್ಲಿ ಅದೊಂದು ಅವರೆಲ್ಲ ನನ್ನ ಹೆಸರು ಕೇಳಿದ್ರೆ ಬರ್ತಾರೆ. ಯಾವತ್ತು ಪೇಷಂಟ್ಗಳಿಗೆ ಒಳ್ಳೆ ಭಾವನೆದಿಂದ ನೋಡೋದು, ಯಾವುದು ಅವರಿಗೆ ಇದು ಮಾಡೋದಿಲ್ಲ, ಮೋಸ ಮಾಡೋಂಗಿಲ್ಲ. ಅದೇ ನಮ್ಮ ಹುಡುಗರು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಾರೆ. ನನ್ಗಿಂತ ಅವನ ಹೆಸರೇ ಜಾಸ್ತಿ ಅದ. ಹೌದು, ಮಿಥುನ್ ಡಾಕ್ಟರ್. ಹೌದು ಸರ್, ಯಾಕಂದ್ರೆ ಬಿಕಾಸ್ ಆಫ್ ಹಿಸ್ ನೇಚರ್. ನೀವು ಏನು ಹಾಕೊಟ್ಟ ಸಂಸ್ಕಾರ ಅದು ಕಂಟಿನ್ಯೂಯೇಷನ್ ಆಗಿದೆ. ಅದೇ ಅವನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ನಮಗೆ ಈ ಸಂಚಿಕೆಯಲ್ಲಿ ಡಾಕ್ಟರ್ಸ್ ಡೈರಿಯಲ್ಲಿ ಗಂಗಾವತಿ ಹಿರಿಯ ವೈದ್ಯರು ಮತ್ತು ಅನುಭವಿಗಳು ಆದಂತಹ ಡಾಕ್ಟರ್ ಮಾಣಿಕಪ್ಪ ಸರ್ ಅವರು ಇಷ್ಟು ಹೊತ್ತು ತಮ್ಮ ಬದುಕಿನ ಯಾನದ ಅನುಭವವನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಭಾಳ ವಿಶೇಷವಾಗಿ ಇವತ್ತಿನ ದಿನಮಾನದ ಜನರಿಗೆ ಮತ್ತು ಯುವಕರಿಗೆ, ಯುವ ಡಾಕ್ಟರ್ಸ್ಗಳಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ನಮ್ಮ ಆರೋಗ್ಯ ಸರಿಯಾಗಿ ಇಟ್ಕೊಳ್ಬೇಕು. ಆರೋಗ್ಯ ಇದ್ದರೆ ಆರೋಗ್ಯವೇ ಭಾಗ್ಯ. ನಮಗೆ ಆರೋಗ್ಯ ಸರಿ ಇದ್ದರೆ ಎಲ್ಲವೂ ಚೆನ್ನಾಗಿರ್ತದೆ. ನಾವು ಆದಷ್ಟು ಮಿತಿಯೊಳಗೆ, ಅಂದರೆ ಅವರು ಹೇಳ್ತಕ್ಕಂಥ ಮಾತು ಒಟ್ಟು ಸಾರ ಏನಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈಗಿನ ಕಾಲಮಾನ ಕಾಲಿದ್ದಷ್ಟು ಹಾಸಿಗೆ ಹಾಸಿಕೊಳ್ಳುವಂಥ ಮನೋಧರ್ಮ ನಮಗೆಲ್ಲ ಇರ್ತಕ್ಕಂಥದ್ದು. ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಳ್ಳುವಂಥ ಮನೋಧರ್ಮ ಇಟ್ಕೊಂಡ್ರೆ ನಮ್ಮ ಬದುಕೊಂದು ಮಿತಿಯೊಳಗೆ ಇರುವಂಥ ಚೌಕಟ್ಟಿನೊಳಗಡೆ ನಾವು ಶಿಸ್ತುಬದ್ಧವಾಗಿ ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮತ್ತು ಡಾಕ್ಟರ್ ಮಾಣಿಕಪ್ಪ ಸರ್ ಅವರಿಗೆ ತಮ್ಮ ವೃತ್ತಿಯ ಬಗ್ಗೆ ಮತ್ತು ತಮ್ಮ ಬದುಕಿನ ಬಗ್ಗೆ ತುಂಬ ಆತ್ಮತೃಪ್ತಿ ಇದೆ. ಅವರಿಬ್ಬರು ಮಕ್ಕಳು ಡಾಕ್ಟರ್ಸು ಮತ್ತು ಅವ್ರ ಸಸ್ಯಂದ್ರು ಡಾಕ್ಟ್ರು. ಅದ್ರ ಬಗ್ಗೆ ಕೂಡ ಅವ್ರಿಗೆ ಹೆಮ್ಮೆ, ಅಭಿಮಾನ ಇದೆ. ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಬಡವರಿಗೆ ಹೆಚ್ಚಿನ ಸೇವೆ ಮಾಡಬೇಕು, ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಹೆಚ್ಚಿನ ಸೇವೆ ಮಾಡಬೇಕು, ಕೊಡಬೇಕು ಅನ್ನೋಂಥದ್ದು ಅವರ ಒಂದು ಆದರ್ಶ. ಅದನ್ನು ಅವ್ರ ಮಕ್ಕಳು ಕೂಡ ಪಾಲಿಸಿಕೊಂಡು ಬರ್ತಿರೋದ್ರ ಬಗ್ಗೆ ಅವರಿಗೆ ಭಾಳ ತೃಪ್ತಿ ಇದೆ, ಸಂತೋಷ ಇದೆ. ಇವತ್ತಿನ ದಿನ ಇಂಥ ಹಿರಿಯ ಡಾಕ್ಟ್ರು, ಗಂಗಾವತಿಯಲ್ಲಿ 40 ವರ್ಷ ಈ ಗಂಗಾವತಿಯನ್ನು ನೋಡಿದಂಥವ್ರು, ಗಂಗಾವತಿಯ ಪರಿಸರವನ್ನು ಅರಿತಂಥವ್ರು, ವಿಶೇಷವಾಗಿ ವೈಯಕ್ತಿಕವಾಗಿ ತುಂಬ ಆಧ್ಯಾತ್ಮದ ಆಸಕ್ತಿ ಉಳ್ಳಂತಹ ಡಾಕ್ಟರ್ ಮಾಣಿಕಪ್ಪ ಸರ್ ಅವರ ಸೇವೆ ಇನ್ನಷ್ಟು ಮುಂದುವರಿಯಲಿ. ಅವರಿಗೆ ಆ ರಾಯರು ಮತ್ತು ದೇವರು ಇವರಿಗೆ ಹೆಚ್ಚಿನ ಆಯುರಾರೋಗ್ಯ, ಐಶ್ವರ್ಯ, ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ನಿಮ್ಮ ಕೊನೆಯ ಪ್ರಶ್ನೆ ಅಂದರೆ, ನಿಮ್ಮ ಕುಟುಂಬದ ಸಹಕಾರ ಹೇಗೆ? ನಿಮ್ಮೆಲ್ಲ ಇಷ್ಟೆಲ್ಲ ಸೇವೆ, ನಿಮ್ಮ ಬದುಕು, ವೈಯಕ್ತಿಕ ಬದುಕು. ನಮ್ಮ ಕುಟುಂಬದ ಸಹಕಾರ ಪೂರ್ಣವಾಗಿದೆ. ಅವ್ರು ಯಾವುದಕ್ಕೂ ಅಡ್ಡಿಪಡಿಸಿಲ್ಲ. ನಾವು ಯಾವುದೇ ಕೆಲಸಕ್ಕೂ ಅವ್ರು ಅಡ್ಡಿಪಡಿಸಿಲ್ಲ. ನಮ್ಮ ಹೊಂದಿಕೊಂಡೇ ಹೋಗಿದ್ದಾರೆ. ಅಂದರೆ ಈಗ ನೀವು ಇದು ಬಿಜಿ ಶೆಡ್ಯೂಲ್ಡು 20 ಯಾವಾಗ ಅವೇಳಕ್ಕೆ ಬರ್ತಾರೆ, ಟೈಮ್ ತಪ್ಪಿ ಬರ್ತಾರೆ ಪೇಷಂಟ್ಸು, ನೀವು ಹೋಗೋದು, ಟ್ರೀಟ್ಮೆಂಟ್ ಮಾಡೋದು, ಅವಾಗ ಬಹುಶಃ ಡಾಕ್ಟರ್ಸಿಗೆ ವೈಯಕ್ತಿಕ ಬದುಕು ಕಳ್ಕೊಂಡ್ಬಿಟ್ಟಿರ್ತೀರಿ ಅಂತ ನನಗೆ ಅನಿಸ್ತದೆ. ಇವನ್ ಎಲ್ಲ ನಮ್ಮ ಯಾತ್ರೆ ಕೂಡ ಎಲ್ಲ ಚಾರ್ಧಾಮ ಯಾತ್ರೆ, ಮಾನಸ ಸರೋವರ ಯಾತ್ರೆ, ಅಮರನಾಥ್, ಎಲ್ಲ ಯಾತ್ರೆಗಳು ಕೂಡ ನಾವು ಮಾಡಿದ್ವಿ. ಮೊನ್ನೆ ಕುಂಭಮೇಳದವರೆಗೂ ಕುಂಭಮೇಳದಾಗೆ ಕೂಡ ಮಾಡಿದ್ವಿ, ಯಾತ್ರೆಗಳೆಲ್ಲ ಮಾಡಿದ್ರಿ. ಅಂದ್ರೆ ಆಸಕ್ತಿ ಏನು, ಪ್ರವಾಸದ ಆಸಕ್ತಿ, ತಿರುಗಾಟದ ಆಸಕ್ತಿ ಇಟ್ಕೊಂಡೇ ನೀವು ಸಾಕಷ್ಟು. ಸರ್, ಇಷ್ಟೊತ್ತಿನವರೆಗೆ ನಮಗೆ ತಮ್ಮ ಅನುಭವಗಳನ್ನು ನಮ್ಮ ಮುಂದೆ ವಿವರಿಸಿ ವಿಶ್ಲೇಷಣೆ ಮಾಡಿದಂಥ ಡಾಕ್ಟರ್ ಮಾಣಿಕಪ್ಪ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ. ಸರ್, ನಿಮ್ಮ ಮಾರ್ಗದರ್ಶನ ಮತ್ತು ಸೇವೆ ಎಲ್ಲ ರೋಗಿಗಳಿಗೆ ಸಕಾಲದಲ್ಲಿ ದೊರೆಯಲಿ ಅಂತ ಆಶಿಸ್ತಾ ಈ ಸಂದರ್ಶನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.